ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಒಂದು ಚಿಕ್ಕ ಕಲ್ಪನೆ ಮಾಡಿಕೊಳ್ಳಿ. ನಾವು ನೀರಿಲ್ಲದ ಮರುಭೂಮಿಯಲ್ಲಿ ಸಿಲುಕೊಂಡಿದ್ದೇವೆ. ಬಾಯಾರಿಕೆಯಿಂದ ಪ್ರಾಣವೇ ಹೋಗುವಂತಹ ಸ್ಥಿತಿ. ಆ ಕ್ಷಣದಲ್ಲಿ ನೀರಿನ ಮಹತ್ವವನ್ನು ವಿವರಿಸುವ ಒಂದು ಅದ್ಭುತವಾದ ಪುಸ್ತಕ ನಮ್ಮ ಕೈಗೆ ಸಿಕ್ಕರೆ ನಮ್ಮ ದಾಹ ತೀರುತ್ತದೆಯಾ? ಖಂಡಿತ ಇಲ್ಲ. ಕೇವಲ ಪುಸ್ತಕ ಓದಿದ್ರೆ ದಾಹ ಹೇಗೆ ತೀರುತ್ತೆ ಅಲ್ವಾ? ಹೌದು. ನಮಗೆ ಬೇಕಾಗಿರೋದು ಅಸಲಿ ನೀರು. ಜನ್ಮಾಂತರಗಳಿಂದ ನಾವು ಆ ಭಕ್ತಿ ಮಾರ್ಗದಲ್ಲಿ ಕೇವಲ ಕಥೆಗಳನ್ನ ಓದಿದೆವೋ ಕೇಳಿದೆವೋ, ಆದ್ರೆ ನಮ್ಮ ಆತ್ಮದ ನೈಜ ದಾಹ ತೀರಲೇ ಇಲ್ಲ ನೋಡಿ. ಇದು 100% ಸತ್ಯ. ನಾವು ಭಕ್ತಿ ಮಾರ್ಗದಲ್ಲಿ ಓದಿದ ಆ ಕಥೆಗಳು ನಮಗೆ ಒಂದು ಕ್ಷಣದ ನೆಮ್ಮದಿ ಕೊಟ್ಟಿರ್ಬೋದು, ಅಂದ್ರೆ ಒಂದು ರೀತಿಯ ತಾತ್ಕಾಲಿಕ ಸಮಾಧಾನವನ್ನ ನೀಡಿರ್ಬೋದು. ಆದ್ರೆ ಅದು ನಮ್ಮ ಆತ್ಮದ ಸ್ಥಿತಿಯನ್ನ ಶಾಶ್ವತವಾಗಿ ಪರಿವರ್ತನೆ ಮಾಡಲಿಲ್ಲ. ಹೌದು, ಪರಿವರ್ತನೆ ಆಗಿಲ್ಲ. ಭಕ್ತಿ ಎನ್ನುವುದು ಆ ಮರುಭೂಮಿಯಲ್ಲಿ ಮರೀಚಿಕೆಯನ್ನ ಹುಡುಕದಂತೆ. ಆದರೆ ಇಂದು ಸ್ವತಃ ಶಿವಬಾಬಾ ಬಂದು ನಮಗೆ ಜ್ಞಾನದ ಅಸಲಿ ಅಮೃತವನ್ನ ಕುಡಿಸುತ್ತಿದ್ದಾರೆ. ಇದು ನಮ್ಮ ಆತ್ಮದ ಅಸಲಿ ಸ್ವರೂಪವನ್ನ ಎಚ್ಚರಿಸುವ ನಿಜವಾದ ಸಂಜೀವಿನಿ. ಕರೆಕ್ಟ್. ಆ ಸಂಜೀವನಿಯ ಸಾರವನ್ನೇ ಬಾಬಾ ಇಂದು ನೇರವಾಗಿ ಹೀಗೆ ತಿಳಿಸಿದ್ದಾರೆ. ಮಧುರ ಮಕ್ಕಳೇ, ದೇವತೆಗಳಾಗಬೇಕೆಂದರೆ ಅಮೃತವನ್ನು ಕುಡಿಯಿರಿ ಮತ್ತು ಕುಡಿಸಿರಿ. ಅಮೃತವನ್ನು ಕುಡಿಯುವವರೇ ಶ್ರೇಷ್ಠಾಚಾರಿಗಳಾಗ್ತಾರೆ. ಹಾಹಾ, ಎಂತಹ ಅದ್ಭುತವಾದ ಮಾತು. ನಿಜ. ಇಲ್ಲಿ ಲೌಕಿಕ ಜಗತ್ತಿನವರು ಅಮೃತ ಅಂದ್ರೆ ಸಮುದ್ರ ಮಂಥನದಲ್ಲಿ ಬಂದ ಯಾವುದೋ ಒಂದು ಭೌತಿಕ ಪಾನೀಯ, ಅದನ್ನ ಕುಡಿರೆ ಸಾವು ಬರೋದಿಲ್ಲ ಅಂತ ನಂಬಿದ್ದಾರಲ್ವಾ? ಹೌದು. ಆದರೆ ಬಾಬಾ ಹೇಳುವ ಈ ಅಮೃತ ಸಂಪೂರ್ಣ ಭಿನ್ನವಾಗಿದೆ. ಹೌದು, ಬಾಬಾ ಬಹಳ ಸ್ಪಷ್ಟವಾಗಿ ವಿವರಿಸ್ತಾರೆ. ಇಲ್ಲಿ ಅಮೃತ ಎಂದರೆ ಯಾವುದೇ ಭೌತಿಕ ಪಾನೀಯ ಖಂಡಿತ ಅಲ್ಲ. ಬದಲಾಗಿ ಈ ಜ್ಞಾನ ಮತ್ತು ಪರಮಾತ್ಮನ ಯಾದ್. ಅಂದ್ರೆ ಜ್ಞಾನ ಮತ್ತು ಯಾದ್ ಎರಡೂ ಸೇರಿ ಅಮೃತ ಆಗತ್ತೆ. ನಿಖರವಾಗಿ ಆತ್ಮವನ್ನು ಜನ್ಮಾಂತರಗಳ ವಿಕಾರಗಳಿಂದ ಮುಕ್ತಗೊಳಿಸಿ ಸಂಪೂರ್ಣವಾಗಿ ಶ್ರೇಷ್ಠಾಚಾರ್ಯನಾಗಿ ಮಾಡುವ ಏಕೈಕ ಶಕ್ತಿ ಎಂದರೆ ಈ ಜ್ಞಾನಾಮೃತ. ಮತ್ತು ಇಲ್ಲಿ ಗಮನಿಸಿ, ಬಾಬಾ ಕೇವಲ ನೀವು ಕುಡಿಯಿರಿ ಅಂತ ಹೇಳಿಲ್ಲ, ಕುಡಿಸಿರಿ ಅಂತ ಕೂಡ ಹೇಳಿದ್ದಾರೆ. ಓಹೋ, ಅಂದ್ರೆ ಇದು ಕೇವಲ ನಮ್ಗೆ ಮಾತ್ರ ಸೀಮಿತ ಅಲ್ಲ. ಖಂಡಿತ. ನಾವು ಸ್ವತಃ ಮೊದಲು ಈ ಜ್ಞಾನದಲ್ಲಿ ನೆಲೆ ನಿಂತು ಆನಂತರ ಇತರ ಆತ್ಮಗಳಿಗೂ ಈ ಸತ್ಯದ ಪರಿಚಯವನ್ನು ನೀಡುವ ಆ ಮಹತ್ತರ ಜವಾಬ್ದಾರಿಯನ್ನು ಹೊರಬೇಕಾಗಿದೆ. ಕುಡಿಯುವುದು ಮತ್ತು ಕುಡಿಸುವುದು ಎರಡೂ ಮುಖ್ಯ. ಕುಡಿಯುವುದು ಮತ್ತು ಕುಡಿಸುವುದು, ಇದು ಕೇಳಲು ಬಹಳ ಚೆನ್ನಾಗಿದೆ. ಆದ್ರೆ ಬಾಬಾ ಇದರ ಹಿಂದಿನ ಒಂದು ಕಠಿಣ ವಾಸ್ತವವನ್ನು ಇಂದಿನ ಪ್ರಶ್ನೆ ಮತ್ತು ಉತ್ತರದಲ್ಲಿ ಬಿಡಿಸಿಟ್ಟಿದ್ದಾರೆ ನೋಡಿ. ಪ್ರಶ್ನೆ: ಈ ಸಮಯದಲ್ಲಿ ಸತ್ಯಯುಗಿ ಪ್ರಜೆಗಳು ಯಾವ ಆಧಾರದ ಮೇಲೆ ತಯಾರಾಗುತ್ತಿದ್ದಾರೆ? ಅಚ್ಛಾ. ಉತ್ತರ: ಯಾರು ಈ ಜ್ಞಾನದಿಂದ ಪ್ರಭಾವಿತರಾಗುತ್ತಾರೆ, ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ, ಆದರೆ ವಿದ್ಯೆಯನ್ನ ಓದುವುದಿಲ್ಲವೋ, ಪರಿಶ್ರಮ ಪಡುವುದಿಲ್ಲವೋ, ಅವರು ಪ್ರಜೆಗಳಾಗಿ ಬಿಡುತ್ತಾರೆ. ಪ್ರಭಾವಿತರಾಗುವುದು ಎಂದರೆ ಪ್ರಜೆಗಳಾಗುವುದು. ಸೂರ್ಯವಂಶಿ ರಾಜರಾಣಿಯಾಗಲು ಪರಿಶ್ರಮ ಪಡಬೇಕಲ್ಲವೇ? ವಿದ್ಯೆಯ ಮೇಲೆ ಪೂರ್ಣ ಗಮನವಿರಬೇಕು. ನೆನಪು ಮಾಡುತ್ತಾ ಮತ್ತು ಮಾಡಿಸುತ್ತಾ ಇದ್ದಾಗ ಶ್ರೇಷ್ಠ ಪದವಿಯೂ ಸಿಗುವುದು. ಬಹಳ ಗಹನವಾದ ಪಾಯಿಂಟ್ ಇದು. ಹೌದು. ಇಲ್ಲಿ ನನಗೊಂದು ಗೊಂದಲವಿದೆ ಅಂದ್ರೆ, ಜ್ಞಾನ ಬಹಳ ಚೆನ್ನಾಗಿದೆ ಅಂತ ಪ್ರಭಾವಿತರಾಗುವುದು ತಪ್ಪೇ? ನಾವೆಲ್ಲರೂ ಪ್ರತಿದಿನ ಈ ಜ್ಞಾನವನ್ನು ಕೇಳಿ ಅದ್ಭುತವಾಗಿದೆ ಅಂತ ಖುಷಿ ಪಡ್ತೇವಲ್ವಾ? ಕೇವಲ ಹಾಗೆ ಖುಷಿಪಟ್ಟರೆ ನಾವು ಕೇವಲ ಪ್ರಜೆಗಳಾಗಿ ಬಿಡುತ್ತೇವೆಯೇ? ಇದು ತಪ್ಪಲ್ಲ. ಆದರೆ ಕೇವಲ ಪ್ರಭಾವಿತರಾಗುವುದರಿಂದ ಅಂತಿಮ ಗುರಿ ಮುಟ್ಟಲು ಸಾಧ್ಯವಿಲ್ಲ. ಇದು ಕಠಿಣವಲ್ಲ. ಇದು ನಿಖರವಾದ ಆಧ್ಯಾತ್ಮಿಕ ವಿಜ್ಞಾನ ನೋಡಿ. ಲೌಕಿಕ ಪ್ರಪಂಚದಲ್ಲಿ ನಾವು ಅನೇಕ ಮೋಟಿವೇಶನಲ್ ಭಾಷಣಗಳನ್ನು ಕೇಳುತ್ತೇವೆ. ಅಬ್ಬಾ, ಎಷ್ಟು ಚೆನ್ನಾಗಿ ಮಾತನಾಡಿದ್ರು ಅಂತ ಪ್ರಭಾವಿತರಾಗ್ತೇವೆ. ಹೌದು, ಚಪ್ಪಾಳೆ ತಟ್ತೇವೆ. ಕರೆಕ್ಟ್. ಆದರೆ ಮರುದಿನವೇ ಆ ಎಲ್ಲವನ್ನೂ ಮರೆತು ನಮ್ಮ ಹಳೆಯ ಜೀವನ ಶೈಲಿಗೆ ಮರಳುತ್ತೇವೆ. ಜ್ಞಾನ ಮಾರ್ಗದಲ್ಲೂ ಹೀಗೆ ಆದರೆ ಏನಾಗತ್ತೆ? ಕೇವಲ ಪ್ರಭಾವಿತರಾಗುವುದು ಎಂದರೆ ದೂರದಿಂದಲೇ ಬೆಳಕನ್ನು ನೋಡಿ ಆನಂದಿಸುವುದು ಅಷ್ಟೇ. ಓಹೋ, ಕೇವಲ ಬೆಳಕನ್ನ ನೋಡ್ತಾ ಇರೋದು. ಹೌದು. ಆದರೆ ಸೂರ್ಯವಂಶಿ ರಾಜರಾಣಿ ಆಗಲು ಆ ಬೆಳಕನ್ನೇ ನಮ್ಮದಾಗಿಸ್ಕೊಳ್ಬೇಕು. ಅದಕ್ಕಾಗಿ ನಿರಂತರವಾದ ಪುರುಷಾರ್ಥ ಮಾಡಲೇಬೇಕು. ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಅಂದ್ರೆ ಇದು ಆ ಯೂಟ್ಯೂಬ್ನಲ್ಲಿ ವರ್ಕೌಟ್ ವಿಡಿಯೋ ನೋಡಿ, ವಾವ್, ಈ ಎಕ್ಸಸೈಸ್ ಬಹಳ ಚೆನ್ನಾಗಿದೆ ಅಂತ ಲೈಕ್ ಬಟನ್ ಒತ್ತುವುದಕ್ಕೂ ಮತ್ತು ನಾವೇ ಜಿಮ್ಗೆ ಹೋಗಿ ಬೆವರಿಳಿಸಿ ಕಸರತ್ತು ಮಾಡೋದಕ್ಕೂ ಇರುವ ವ್ಯತ್ಯಾಸವಿದ್ದಂತೆ ಅಲ್ವಾ? ಎಕ್ಸಾಕ್ಟ್ಲಿ. ಬಹಳ ಒಳ್ಳೆ ಉದಾಹರಣೆ ಕೊಟ್ಟಿದ್ದೀರಿ. ಕೇವಲ ವಿಡಿಯೋ ಸೇವ್ ಮಾಡ್ಕೊಂಡ್ರೆ ನಾವು ಕೇವಲ ಪ್ರಜೆಗಳು. ಆದ್ರೆ ನಮ್ಮದೇ ಮನಸ್ಸಿನ ಜಿಮ್ನಲ್ಲಿ ಆ ನಮ್ಮ ಕೋಪ, ಅಹಂಕಾರಗಳು ಹೊರಬರುವ ಮುನ್ನವೇ ಅವುಗಳನ್ನು ತಡೆದು ನಿಲ್ಲಿಸುವ ಕಠಿಣ ಶ್ರಮ ಪಟ್ರೆ ಆಗ ನಾವು ಸೂರ್ಯವಂಶಿಗಳು. ಹೌದು. ಜ್ಞಾನವನ್ನು ಕಿವಿಯಿಂದ ಕೇಳುವುದು ಬೇರೆ,
ಅದನ್ನು ಧಾರಣೆ ಮಾಡುವುದು ಬೇರೆ. ಧಾರಣೆ ಅಂದ್ರೆ ಶಿವಬಾಬಾ ನೀಡುವ ಪ್ರತಿಯೊಂದು ಶ್ರೀಮತವನ್ನು ನಮ್ಮ ಉಸಿರಾಗಿಸಿಕೊಳ್ಳುವುದು. ನಮ್ಮ ಪ್ರತಿಯೊಂದು ಕರ್ಮ, ಆ ದೃಷ್ಟಿ ಮತ್ತು ವೃತ್ತಿಯಲ್ಲಿ ಆ ಜ್ಞಾನ ಪ್ರತಿಫಲಿಸಬೇಕು. ಅದೇ ಅಸಲಿ ಪುರುಷಾರ್ಥ. ಇದೇ ಆಧಾರದ ಮೇಲೆ ಬಾಬಾ ಮತ್ತೊಂದು ಗಹನವಾದ ವಿಷಯವನ್ನು ಪ್ರಸ್ತಾಪಿಸುತ್ತಾರೆ. ನಾವು ಭಕ್ತಿಯಲ್ಲಿ ಗೀತೆ, ರಾಮಾಯಣ ಮುಂತಾದ ಕಥೆಗಳನ್ನ ಓದ್ತೇವೆ. ಆದರೆ ಬಾಬಾ ಹೇಳ್ತಾರೆ, ಅವೆಲ್ಲವೂ ಮನುಷ್ಯರು ರಚಿಸಿರುವ ಕಥೆಗಳು ಅಂತ. ಹೌದು, ಕೇವಲ ಕಾಲ್ಪನಿಕ ಅಥವಾ ಭಕ್ತಿಯ ಕಥೆಗಳು. ಆದರೆ ಶಿವಬಾಬಾ ನಮಗೆ ಸತ್ಯನಾರಾಯಣನ ಕಥೆಯನ್ನು, ಅಂದ್ರೆ ನರನಿಂದ ನಾರಾಯಣನಾಗುವ ಆ ವಾಸ್ತವಿಕ ವಿದ್ಯೆಯನ್ನು ಕಲಿಸುತ್ತಿದ್ದಾರೆ. ಆದರೂ ಜನರಿಗೆ ಆ ಭಕ್ತಿಯ ಕಥೆಗಳಲ್ಲೇ ಎಲ್ಲಿಲ್ಲದ ನೆಮ್ಮದಿ ಸಿಗುತ್ತಲ್ಲ, ಅದು ಹೇಗೆ? ನೆಮ್ಮದಿ ಸಿಗುತ್ತದೆ. ಏಕೆಂದ್ರೆ ಭಕ್ತಿಯಲ್ಲಿ ಒಂದು ರೀತಿಯ ಭಾವನಾತ್ಮಕ ಶರಣಾಗತಿ ಇರುತ್ತೆ ನೋಡಿ. ಆದರೆ ಅದು ಅಜ್ಞಾನದ ಮಂಪರಿನಲ್ಲಿರುವ ನೆಮ್ಮದಿಯಷ್ಟೇ. ಲೌಕಿಕ ಮೈಂಡ್ಸೆಟ್ ಹೇಗಿದೆ ಅಂದ್ರೆ, ಮನುಷ್ಯರು ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋಗ್ತಾರೆ, ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ವಿಧಿವಿಧಾನಗಳಿಂದ ಪೂಜೆ ಮಾಡ್ತಾರೆ. ಹೌದು, ಭಕ್ತಿಯಿಂದ ತಲೆಬಾಗುತ್ತಾರೆ. ಆದರೆ ಆ ದೇವತೆಗಳನ್ನು ಅಷ್ಟು ಶ್ರೇಷ್ಠರನ್ನಾಗಿ ಮಾಡಿದ ಆ ರಚಯಿತ ಯಾರು, ಅವರಿಗೆ ಆ ರಾಜ್ಯಭಾಗ್ಯ ಹೇಗೆ ಸಿಕ್ಕಿತು ಎನ್ನುವ ವಾಸ್ತವ ಯಾರಿಗೂ ತಿಳಿದಿಲ್ಲ. ಕೇವಲ ಆಚರಣೆಗಳಿಗೆ ಮಾತ್ರ ಸೀಮಿತವಾಗಿದ್ದಾರೆ. ಕೇವಲ ಮೂರ್ತಿಗಳನ್ನು ಪೂಜಿಸುತ್ತಾರೆ ಹೊರತು ಆ ಮೂರ್ತಿಗಳ ಹಿಂದಿರುವ ಆ ಚಾರಿತ್ರ್ಯವನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಖಂಡಿತ ಇಲ್ಲ. ಬಾಬಾ ನಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಸತ್ಯಕಥೆಯನ್ನು ತಿಳಿಸುತ್ತಿದ್ದಾರೆ. ಈ ವಿದ್ಯೆಯನ್ನು ಕಲಿಯುವಾಗಲೇ ನಮ್ಮ ಮುಂದಿರುವ ಅತಿದೊಡ್ಡ ಸವಾಲು ಎಂದರೆ ಆ ವಿಕಾರಗಳು. ಹೌದು, ಮಾಯೆಯ ಅತಿದೊಡ್ಡ ಅಸ್ತ್ರ. ಪ್ರಪಂಚದವರು, ವಿಶೇಷವಾಗಿ ಇಂದಿನ ಮನಃಶಾಸ್ತ್ರಜ್ಞರು, ಕಾಮ, ಕ್ರೋಧ ಮುಂತಾದ ವಿಕಾರಗಳು ಅನಾದಿ, ಮನುಷ್ಯನ ಸಹಜ ಪ್ರವೃತ್ತಿಗಳು ಅಂತ ವಾದಿಸ್ತಾರೆ. ಹಾಗಾದರೆ ಬಾಬಾ, ನಾವು ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು ಎಂದು ಹೇಳುವುದು ಹೇಗೆ ಸಾಧ್ಯ? ಪ್ರಪಂಚದವರು ಹಾಗೆ ವಾದಿಸಲು ಕಾರಣ ಅವರ ದೇಹಭಾನ. ಅಂದ್ರೆ ಜನ್ಮ ಜನ್ಮಾಂತರಗಳ ಪ್ರಯಾಣದಲ್ಲಿ ನಾವು ನಮ್ಮ ಆ ಅಸಲಿ ಸ್ವರೂಪವನ್ನು ಮರೆತು ಈ ದೇಹವೇ ನಾನು ಅಂತ ನಂಬಿದ್ರಿಂದ ಈ ದೇಹದ ಬೇಡಿಕೆಗಳೇ ಸಹಜ ಪ್ರವೃತ್ತಿ ಎಂಬ ಭ್ರಮೆಗೆ ಒಳಗಾಗಿದ್ದೇವೆ. ಓಹೋ, ಅಂದ್ರೆ ಅದು ಬರೀ ಭ್ರಮೆ? ಹೌದು. ವಾಸ್ತವಾಗಿ ನಾವು ಮೂಲತಃ ಸತೋಪ್ರಧಾನ ಆತ್ಮಗಳಾಗಿದ್ದೆವು. ಸತ್ಯಯುಗದಲ್ಲಿ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರು. ಈ ವಿಕಾರಗಳು ಬಂದು ಒಂದು ರೀತಿಯ ಕಾಯಿಲೆ ಇದ್ದಂತೆ. ಬಹುಕಾಲದಿಂದ ಆ ಕಾಯಿಲೆಯಲ್ಲೇ ಬದುಕಿರುವವನಿಗೆ ಆ ಕಾಯಿಲೆಯೇ ತನ್ನ ಸಹಜ ಸ್ಥಿತಿಯೆನಿಸಿಬಿಡುತ್ತಲ್ವಾ? ಎಂತಹ ಅದ್ಭುತವಾದ ವಿಶ್ಲೇಷಣೆ ಇದು! ಕಾಯಿಲೆಯನ್ನೇ ಆರೋಗ್ಯ ಎಂದು ಭ್ರಮಿಸಿರುವ ಈ ಜಗತ್ತಿಗೆ ಬಾಬಾ 84 ಜನ್ಮಗಳ ಚಕ್ರದ ಸ್ಪಷ್ಟ ಲೆಕ್ಕಾಚಾರವನ್ನು ನೀಡ್ತಾರೆ ನೋಡಿ. ಸತ್ಯಯುಗದ ಕೇವಲ 2 ಜನಸಂಖ್ಯೆ, ಆ ವಜ್ರ ವೈಡೂರ್ಯಗಳ ಮಹಲುಗಳು, 12 ಶತಮಾನಗಳ ಕಾಲದ ಸಂಪೂರ್ಣ ಸುಖ ಶಾಂತಿ, ಆನಂತರ ತ್ರೇತಾಯುಗ. ಹೌದು. ಈ ಲೆಕ್ಕಾಚಾರವನ್ನು ಕೇಳುವಾಗಲೇ ನಮ್ಮ ಸ್ಥಿತಿ ಎಷ್ಟು ಉನ್ನತವಾಗುತ್ತದೆ. ಆದರೆ ಆ ಸತೋಪ್ರಧಾನ ಸ್ಥಿತಿಯಿಂದ ನಾವು ಕೆಳಮಟ್ಟಕ್ಕೆ ಇಳಿದದ್ದು ಹೇಗೆ? ಆ ಇಳಿತದ ಹಿಂದಿನ ಕಾರ್ಯವಿಧಾನ ಏನು ಅಂತ? ಆ ಇಳಿತ ಶುರುವಾಗುವುದೇ ಆ ದ್ವಾಪರ ಯುಗದಿಂದ. ಅಂದ್ರೆ ಆ ಕಾಪರೇಜ್ ಶುರುವಾದಾಗ. ಬಾಬಾ ಬಹಳ ಸುಂದರವಾಗಿ ವಿವರಿಸ್ತಾರೆ ರಾವಣ ರಾಜ್ಯ ಹೇಗೆ ಆರಂಭವಾಯಿತು ಅಂತ. ನಾವು ಭಾರತವಾಸಿಗಳು ಎಲ್ಲಿಯವರೆಗೂ ಆತ್ಮಿಕ ಸ್ಮೃತಿಯಲ್ಲಿದ್ದೆವೋ ಅಲ್ಲಿಯವರೆಗೆ ಪ್ರಕೃತಿಯು ನಮ್ಮ ದಾಸಿಯಾಗಿತ್ತು. ಹೌದು, ಪ್ರಕೃತಿ ಸತೋಪ್ರಧಾನವಾಗಿತ್ತು. ಆದರೆ ಯಾವಾಗ ನಾವು ದೇಹಭಾನಕ್ಕೆ ಬಂದು ವಿಕಾರಿಗಳಾಗಲು ಆರಂಭಿಸಿದೆವೋ ಆ ಕ್ಷಣದಿಂದ ನಮ್ಮ ಪವಿತ್ರತೆಯ ಕಿರೀಟ ಕಳಿಸಿಬಿತ್ತು ನೋಡಿ. ನಾವು ಶ್ರೇಷ್ಠ ಯೋಗಿಗಳಿಂದ ಕೇವಲ ಭೋಗಿಗಳಾದೆವು. ಬಾಬಾ ಆ ಚಿನ್ನದ ಲಂಕೆ ಭೂಕಂಪದಲ್ಲಿ ನಾಶವಾಯಿತು ಎಂದು ಹೇಳೋದ ಅರ್ಥವೇ ಇದು. ಓಹೋ, ಚಿನ್ನದ ಲಂಕೆ ನಾಶವಾಗೋದು ಅಂದ್ರೆ ಇದೇನಾ? ಖಂಡಿತ. ನಮ್ಮ ಅಂತರಂಗದ ಶುದ್ಧತೆ ನಾಶವಾದ ತಕ್ಷಣ ಹೊರಗಿನ ಭೌತಿಕ ಪ್ರಪಂಚವೂ ವಿನಾಶದ ಕಡೆಗೆ ವಾಲಿತು. ಚಿನ್ನದಂತಹ ಸ್ಥಿತಿ ಕಳೆದುಹೋಯಿತು. ನಾವು ತಮೋಪ್ರಧಾನ ಸ್ಥಿತಿಗೆ ಇಳಿದೆವು. ಅಂದ್ರೆ ಆತ್ಮದ ಶಕ್ತಿ ಸೋರಿಕೆಯಾಗಲು ಆರಂಭವಾದಂತೆ ಹೊರಗಿನ ಪ್ರಪಂಚವೂ ಕಲುಷಿತವಾಯಿತು. ಇದು ಎಷ್ಟು ನಿಜವಲ್ವೇ? ಎಲ್ಲಿಯವರೆಗೆ ನಾವು ಆ ಕೆಳಮಟ್ಟಕ್ಕೆ ಇಳಿದೆವು ಎಂದ್ರೆ ಇಂದಿನ ಲೌಕಿಕ ಪ್ರಪಂಚದಲ್ಲಿ ಆ ಯುವಜನತೆಯ ಸ್ಥಿತಿಯನ್ನು ನೋಡಿ. ಹೌದು, ಬಹಳ ಶೋಚನೀಯವಾಗಿದೆ. ಆ ಕೃತಕ ಸೌಂದರ್ಯ, ಮಾಯೆಯ ಪಾಂಪ್, ಆ ಫ್ಯಾಷನ್ ಮತ್ತು ವರದಕ್ಷಿಣೆಯ ಹಿಂದೆ ಇಡೀ ಸಮಾಜವೇ ಬಿದ್ದಿದೆ. ಆದ್ರೆ ಆಶ್ಚರ್ಯವೆಂದರೆ ಇಂತಹ ಕಲಿಯುಗದ ಅಂತ್ಯದಲ್ಲಿ ಶಿವಬಾಬಾ ಅದೇ ಕುಮಾರಿಯರಿಗೆ ಎಷ್ಟು ಉನ್ನತ ಸ್ಥಾನವನ್ನು ನೀಡಿದ್ದಾರೆ. ಇದು ಶಿವಬಾಬಾ ಅವರ ಅದ್ಭುತವಾದ ಕರುಣೆ ಮತ್ತು ಆ ಪಾರಸಬುದ್ಧಿಯ ಸ್ಪರ್ಶ ನೋಡಿ. ಇಡೀ ಜಗತ್ತು ಹೆಣ್ಣನ್ನು ಕೇವಲ ಭೋಗದ ವಸ್ತುವಾಗಿ ಅಥವಾ ವರದಕ್ಷಿಣೆಯ ತಕ್ಕಡಿಯಲ್ಲಿ ತೂಗುತ್ತಿರುವಾಗ
ಬಾಬಾ ಅದೇ ಕುಮಾರಿಯರ ತಲೆಯ ಮೇಲೆ ಜ್ಞಾನದ ಕಳಶವನ್ನು ಇಟ್ಟು ಬ್ರಹ್ಮಕುಮಾರಿಯರನ್ನಾಗಿ ಮಾಡಿದ್ದಾರೆ. ಹೌದು, ಬಹಳ ದೊಡ್ಡ ಜವಾಬ್ದಾರಿಯದು. ಅವರಿಗೆ ವಿಶ್ವ ಕಲ್ಯಾಣದ ಜವಾಬ್ದಾರಿ ನೀಡಿದ್ದಾರೆ. ಬಾಬಾ ಜಾನಕಿ ದಾದೀಜಿ ಮತ್ತು ಕುಮಾರಿಕಾ ದಾದೀಜಿ ಅವರ ಉದಾಹರಣೆಯನ್ನು ನೀಡುತ್ತಾರೆ ಅಲ್ವಾ? ಲೌಕಿಕವಾಗಿ ಅವರಿಗೆ ದೊಡ್ಡ ದೊಡ್ಡ ಡಿಗ್ರಿಗಳಿರಲಿಲ್ಲ. ಕರೆಕ್ಟ್, ಲೌಕಿಕ ಶಿಕ್ಷಣ ಇರಲಿಲ್ಲ. ಆದರೆ ಈ ಈಶ್ವರೀಯ ವಿದ್ಯೆ ಎಂತಹ ಸಾಮಾನ್ಯರನ್ನು ಸಹ ಇಡೀ ವಿಶ್ವವೇ ತಲೆಬಾಗುವಂತಹ ಉನ್ನತ ಮಟ್ಟಕ್ಕೆ ಏರಿಸುತ್ತದೆ ಎನ್ನುವುದಕ್ಕೆ ಇದೇ ಜೀವಂತ ಸಾಕ್ಷಿ. ಖಂಡಿತ. ಮತ್ತು ಇದೇ ಸೇವೆಯ ಭಾಗವಾಗಿ ಬಾಬಾ ನಾವು ಧರಿಸುವ ಆ ಬ್ಯಾಡ್ಜ್ ಅಥವಾ ಲಾಕೆಟ್ನ ಪ್ರಾಮುಖ್ಯತೆಯನ್ನು ಪದೇ ಪದೇ ಎತ್ತಿ ತೋರಿಸ್ತಾರೆ. ಹೌದು, ಬ್ಯಾಡ್ಜ್ ಬಹಳ ಮುಖ್ಯವಾದ ಅಸ್ತ್ರ. ಈ ಸಣ್ಣ ಬ್ಯಾಡ್ಜನ್ನು ನಾನು ಕೇವಲ ಒಂದು ಆಭರಣ ಅಂದ್ಕೊಂಡಿದ್ದೆ, ಆದರೆ ಇದು ಒಂದು ರೀತಿಯ ಸ್ಪಿರಿಚುವಲ್ QR ಕೋಡ್ ಇದ್ದಂತೆ ಅನಿಸುತ್ತೆ. ವಾವ್, ಸ್ಪಿರಿಚುವಲ್ QR ಕೋಡ್ ಬಹಳ ಸೊಗಸಾದ ಹೋಲಿಕೆ ಇದು. ಹೌದಲ್ವಾ? ಯಾರನ್ನಾದರೂ ಭೌತಿಕ ತರಗತಿಗೆ ಎಳೆದುಕೊಂಡು ಹೋಗುವ ಬದಲು ಕೇವಲ 1 ಸೆಕೆಂಡಿನಲ್ಲಿ ಈ ಬ್ಯಾಡ್ಜ್ ಮೂಲಕ ತಂದೆಯ ಮತ್ತು ಆಸ್ತಿಯ ಪರಿಚಯವನ್ನು ನೀಡಬಹುದು. ನಿಖರವಾಗಿ ಹೇಳಿದಿರಿ. ಈ ಬ್ಯಾಡ್ಜ್ ಬಂದು ಒಂದು ಪೋರ್ಟಬಲ್ ವಿಶ್ವವಿದ್ಯಾಲಯ ಇದ್ದ ಹಾಗೆ. ನಾವು ಬಸ್ನಲ್ಲಿ ಪ್ರಯಾಣಿಸುತ್ತಿರಲಿ ಅಥವಾ ಕಚೇರಿಯಲ್ಲಿರಲಿ, ಕೇವಲ 1 ನಿಮಿಷದಲ್ಲಿ ಆ QR ಕೋಡ್ ಸ್ಕ್ಯಾನ್ ಮಾಡಿದಂತೆ ಪರಮಾತ್ಮನ ಸಂಪೂರ್ಣ ಜ್ಞಾನವನ್ನು ಬೇರೆಯವರ ಬುದ್ಧಿಯಲ್ಲಿ ಬಿತ್ತಬಹುದು. ಹೌದು. ಇದನ್ನೇ ಬಾಬಾ ಮಂಗಗಳ ಸೈನ್ಯದ ಉದಾಹರಣೆಯೊಂದಿಗೆ ಹೋಲಿಸುತ್ತಾರೆ. ರಾವಣನ ಜೈಲಿನಲ್ಲಿ ಬಂಧಿಯಾಗಿರುವ ಅನೇಕ ಸೀತೆಯರನ್ನು, ಅಂದ್ರೆ ಈ 5 ವಿಕಾರಗಳ ಅಧೀನದಲ್ಲಿ ನರಳುತ್ತಿರುವ ಆತ್ಮಗಳನ್ನು ಬಿಡಿಸಲು ಈ ಜ್ಞಾನದ ಬ್ಯಾಡ್ಜ್ ಅಸ್ತ್ರವಾಗಿ ಕೆಲಸ ಮಾಡುತ್ತೆ. ಆದ್ರೆ ಈ ಮಂಗಗಳ ಸೈನ್ಯ ಸೇವೆ ಮಾಡ್ಬೇಕಾದ್ರೆ ಒಂದು ಮುಖ್ಯವಾದ ಷರತ್ತಿದೆ ಅಲ್ವೇ? ಬಾಬಾ ಹೇಳ್ತಾರೆ, ಕೆಟ್ಟದ್ದನ್ನು ನೋಡ್ಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು ಅಂತ. ಇದು ಈ ಲೌಕಿಕ ಪ್ರಪಂಚದಲ್ಲಿ ಎಷ್ಟು ಕಷ್ಟ ನೋಡಿ. ನಮ್ಮ ಸುತ್ತಲೂ ನಕಾರಾತ್ಮಕತೆಯೇ ತುಂಬಿರುವಾಗ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಇದಕ್ಕಾಗಿಯೇ ಬಾಬಾ ನಮಗೆ ನಿರಂತರವಾದ ಆ ಸ್ಮೃತಿಯ ಕವಚವನ್ನು ನೀಡಿದ್ದಾರೆ. ನಾವು ಹೊರಗಿನ ಪ್ರಪಂಚದ ನಕಾರಾತ್ಮಕತೆಯನ್ನು ನಿಯಂತ್ರಿಸಲು ಖಂಡಿತ ಸಾಧ್ಯವಿಲ್ಲ. ಆದರೆ ನಮ್ಮ ಕಣ್ಣು ಮತ್ತು ಕಿವಿಗಳು ಯಾವುದನ್ನು ಸ್ವೀಕರಿಸಬೇಕು ಎನ್ನುವ ಆ ಫಿಲ್ಟರ್ ನಮ್ಮ ಕೈಯಲ್ಲೇ ಇದೆ. ಓಹೋ, ಆ ಫಿಲ್ಟರ್ ನಮ್ಮ ಕಂಟ್ರೋಲ್ನಲ್ಲಿದೆ. ಹೌದು. ನಾವು ಆತ್ಮಿಕ ದೃಷ್ಟಿಯನ್ನು ಅಭ್ಯಾಸ ಮಾಡಿದಾಗ ಎದುರು ಇರುವ ವ್ಯಕ್ತಿಯ ಆ ಕೆಟ್ಟ ಗುಣಗಳ ಬದಲು ಕೇವಲ ಆ ಹೊಳೆಯುವ ಜ್ಯೋತಿರ್ಬಿಂದು ಆತ್ಮ ಮಾತ್ರ ನಮಗೆ ಕಾಣುತ್ತೆ. ಆಗ ಕೆಟ್ಟದ್ದು ನಮ್ಮ ಒಳಗೆ ಹೋಗುವುದೇ ಇಲ್ಲ. ಎಂಥ ಸ್ಪಷ್ಟವಾದ ಮಾರ್ಗದರ್ಶನ! ಈ ಎಲ್ಲ ಗುಟ್ಟುಗಳನ್ನು ತಿಳಿಸಿದ ನಂತರ ಆ ಪರಮಪಿತ ನಮ್ಗೆ ಎಂಥ ಅಗಾಧವಾದ ಪ್ರೀತಿಯನ್ನು ಸುರಿಸುತ್ತಾರೆ ಎಂದರೆ ಆ ಪದಗಳೇ ನಮ್ಮನ್ನು ಕರಗಿಸುತ್ತವೆ. ಈಗ ಆ ಮಧುರವಾದ ಯಾದ್ ಪ್ಯಾರನ್ನು ನೇರವಾಗಿ ಆಲಿಸೋಣ. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಓಂ ಶಾಂತಿ. ಈಗ ನೇರವಾಗಿ ನಾವು ಧಾರಣೆಯ ಕಡೆಗೆ ಮುಂದುವರಿಯೋಣ. ಹೌದು, ಬಾಬಾರವರ ಇಂಥ ನಿಸ್ವಾರ್ಥ ಪ್ರೀತಿ ಸಿಕ್ಕಾಗ ನಮ್ಮ ನಡವಳಿಕೆ ತಾನಾಗಿಯೇ ಬದಲಾಗಬೇಕಲ್ವೇ? ಆ ಬದಲಾವಣೆಯನ್ನೇ ಬಾಬಾ ಧಾರಣೆಯ ಮುಖ್ಯ ಸಾರದಲ್ಲಿ ತಿಳಿಸಿದ್ದಾರೆ. ಮೊದಲನೆಯದಾಗಿ, ಪಾರಸ ಬುದ್ಧಿಯವರಾಗಲು ವಿದ್ಯೆಯ ಮೇಲೆ ಸಂಪೂರ್ಣ ಗಮನವಿಡಬೇಕು. ಅಲ್ಪಕಾಲದ ಸಾಹುಕಾರಿ ನಶೆ, ಆ ಫ್ಯಾಷನ್ ಬಿಟ್ಟು ಬೇಹದ್ದಿನ ಸೇವೆಯಲ್ಲಿ ತೊಡಗಬೇಕು. ಎರಡನೆಯದಾಗಿ, ಯಾರದೇ ವ್ಯರ್ಥ ಮಾತುಗಳನ್ನು ಕೇಳಬಾರದು, ನೋಡಬಾರದು. ಬಹಳ ಮುಖ್ಯವಾದ ಪಾಯಿಂಟ್ಸು. ಆದ್ರೆ ಇಲ್ಲಿ ನನಗೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಕಾಡ್ತಿದೆ. ಆಫೀಸ್ನಲ್ಲಿ ಅಥವಾ ಮನೆಯಲ್ಲಿ ಯಾರದೋ ಬಗ್ಗೆ ಗಾಸಿಪ್ ನಡೀತಿರುತ್ತೆ. ವ್ಯರ್ಥ ಮಾತುಗಳು ಕೇಳಿ ಬರ್ತವೆ. ಆಗ ನಾನು ಅಲ್ಲಿಂದ ಎದ್ದು ಹೋದ್ರೆ ಜನ ನನ್ನನ್ನು ಒಂಥರ ವಿಚಿತ್ರವಾಗಿ ನೋಡ್ತಾರೆ. ಈ ಪರಿಸ್ಥಿತಿಯಲ್ಲಿ ವೈರಾಗ್ಯ ಬಳಸ್ಕೊಳ್ಳೋದು ಹೇಗೆ? ನೋಡಿ, ವೈರಾಗ್ಯ ಎಂದರೆ ಭೌತಿಕವಾಗಿ ಅಲ್ಲಿಂದ ಓಡಿ ಹೋಗುವುದಲ್ಲ, ಅಥವಾ ಸನ್ಯಾಸಿಗಳಂತೆ ಕಾಡಿಗೆ ಹೋಗುವುದಲ್ಲ. ಬಾಬಾ ಹೇಳುವ ವೈರಾಗ್ಯ ಬಹಳ ಸೂಕ್ಷ್ಮವಾದದ್ದು. ನೀವು ಅದೇ ಆಫೀಸ್ನಲ್ಲಿ ಅದೇ ಜನರ ಮಧ್ಯೆ ಇರ್ತೀರಾ, ಆದ್ರೆ ಕಮಲದ ಹೂವಿನಂತೆ ನಿರ್ಲೇಪವಾಗಿರ್ತೀರಿ. ಅಂದ್ರೆ ಒಳಗಿನಿಂದ ಅಟ್ಯಾಚ್ ಆಗ್ಬಾರ್ದು. ಕರೆಕ್ಟ್. ಅವರ ಗಾಸಿಪ್ ನಿಮ್ಮ ಕಿವಿಗಳ ಮೇಲೆ ಬಿದ್ದರೂ ಅದು ನಿಮ್ಮ ಬುದ್ಧಿಯೊಳಗೆ ಪ್ರವೇಶಿಸುವುದಿಲ್ಲ. ನಿಮ್ಮ ಅಂತರಂಗದಲ್ಲಿ ನೀವು ಸಂಪೂರ್ಣವಾಗಿ ಬೇರೆ ಜಗತ್ತಿನಲ್ಲಿದ್ದೀರಿ ಎನ್ನುವ ಅರಿವೇ ನಿಜವಾದ ವೈರಾಗ್ಯ. ಆ ಲೌಕಿಕ ನಶೆ ಅಂದ್ರೆ ಬೇರೆಯವರ ಕಣ್ಣಲ್ಲಿ ನಾನು ಶ್ರೇಷ್ಠನಾಗಿ ಕಾಣಬೇಕು ಎನ್ನುವ ಅಹಂಕಾರವನ್ನು ಬಿಟ್ಟು ಒಳಗಿನಿಂದ ತಂದೆಯ ನೆನಪಿನಲ್ಲಿರುವುದೇ ನಿಜವಾದ ಸೇವೆ. ಅದ್ಭುತ! ಆಫೀಸ್ನ ಗದ್ದಲದ ಮಧ್ಯೆಯೂ ನಾವು ಕಮಲದ ಹೂವಿನಂತೆ ಇರಬಹುದು ಎನ್ನುವುದು ಬಹಳ ದೊಡ್ಡ ಪರಿಹಾರ ನೋಡಿ. ಈ ಸವಾಲನ್ನು ಎದುರಿಸಲು ಇಂದಿನ ವರದಾನ ನಮಗೆ ನೇರವಾದ ಅಸ್ತ್ರವನ್ನು ನೀಡುತ್ತದೆ. ನವಜೀವನದ ಸ್ಮೃತಿಯಿಂದ ಕರ್ಮೇಂದ್ರಿಯಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮರುಜೀವಾಭವ. ಮರುಜೀವಭವ.
ಹಾಗಾದ್ರೆ ಈ ಮರುಜೀವಾಭವ ಎಂದರೆ ಆ ಗಾಸಿಪ್ ಮಾಡುತ್ತಿದ್ದ ಹಳೆಯ ನಾನು ಸತ್ತು ಹೋಗಿದ್ದಾನೆ ಎಂದರ್ಥವೇ? ಹೌದು, ನಿಖರವಾಗಿ. ಮರುಜೀವಭವ ಎಂದರೆ ಸಾಯುವ ಮುನ್ನವೇ ಸಾಯುವುದು. ಅಂದರೆ ಈ ಭೌತಿಕ ದೇಹದಲ್ಲಿ ನಾವು ಜೀವಂತವಾಗಿರುವಾಗಲೇ ಹಳೆಯ ಜಗತ್ತಿನ ಆಕರ್ಷಣೆಗಳ ಬಗ್ಗೆ, ಆ ಹಳೆಯ ಶೂದ್ರ ಸಂಸ್ಕಾರಗಳ ಬಗ್ಗೆ ಸಂಪೂರ್ಣವಾಗಿ ಮೃತಪಡುವುದು. ಓಹೋ, ಸಂಪೂರ್ಣವಾಗಿ ಹಳೆದನ್ನ ಬಿಡುವುದು? ನಾವು ಬ್ರಹ್ಮಕುಮಾರ ಕುಮಾರಿಯರಾಗಿ ಆ ಹೊಸ ಜನ್ಮ ಪಡೆದ ಮೇಲೆ ನಮ್ಮ ಶ್ವಾಸದಲ್ಲಿಯೂ ಆ ಸೂಕ್ಷ್ಮ ಸಂಸ್ಕಾರದಲ್ಲಿಯೂ ಹಳೆಯ ಶೂದ್ರತ್ವದ ಒಂದು ಚಿಕ್ಕ ಅಂಶವೂ ಉಳಿಯಬಾರದು. ಕಣ್ಣುಗಳಿಗೆ ಹಳೆಯ ದೃಷ್ಟಿಗಳು, ಕಿವಿಗಳಿಗೆ ಹಳೆಯ ಮಾತುಗಳು ಆಕರ್ಷಿಸಬಾರದು. ಈ ಹೊಸ ಆತ್ಮಿಕ ಜೀವನ ನಮಗೆ ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ವಿಜಯವನ್ನು ತಂದುಕೊಡುತ್ತೆ. ಈ ವಿಜಯವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಒಂದು ಲಂಗರು ಬೇಕಲ್ವೇ? ಆ ಲಂಗರನ್ನೇ ಇಂದಿನ ಸ್ಲೋಗನ್ ನೀಡ್ತಿದೆ. ಅಮೃತವೇಳೆಯಲ್ಲಿ ಹೃದಯದಲ್ಲಿ ಪರಮಾತ್ಮನ ಸ್ನೇಹವನ್ನು ಸಮಾವೇಶ ಮಾಡಿಕೊಳ್ಳುತ್ತೀರೆಂದ್ರೆ ಮತ್ಯಾವುದೇ ಸ್ನೇಹವೂ ಆಕರ್ಷಿಸಲು ಸಾಧ್ಯವಿಲ್ಲ. ಎಂಥ ಶಕ್ತಿಶಾಲಿ ಸ್ಲೋಗನ್ ಇದು! ಹೌದಲ್ವಾ? ಬೆಳಗಿನ ಆ 4 ಗಂಟೆಯ ಸಮಯ ಇಡೀ ದಿನದ ಮೇಲೆ ಹೇಗೆ ಇಷ್ಟು ದೊಡ್ಡ ಪ್ರಭಾವ ಬೀರುತ್ತೆ? ಏಕೆಂದ್ರೆ ಆ ಅಮೃತವೇಳೆ ಎನ್ನುವುದು ನಮ್ಮ ಆತ್ಮದ ಬ್ಯಾಟರಿಯನ್ನು ನೇರವಾಗಿ ಪರಮಾತ್ಮನ ಸೋರ್ಸ್ಗೆ ಕನೆಕ್ಟ್ ಮಾಡುವ ಸಮಯ. ಆ ಮೌನದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಬಾಬಾವರ ಪ್ರೀತಿಯನ್ನು ನಾವು ಹೃದಯದಲ್ಲಿ ತುಂಬಿಕೊಂಡಾಗ ಅದು ನಮ್ಮ ಮನಸ್ಸಿಗೆ ಒಂದು ಭದ್ರವಾದ ಲಂಗರಾಗಿ ಕೆಲಸ ಮಾಡುತ್ತೆ. ಹೌದು, ಆ ಕನೆಕ್ಷನ್ ಬಹಳ ಮುಖ್ಯ. ಪರಮಾತ್ಮನ ಆ ನಿಷ್ಕಲ್ಮಶ ಪ್ರೀತಿಯ, ಆ ಅತ್ಯುನ್ನತ ಫ್ರೀಕ್ವೆನ್ಸಿಯ ರುಚಿ ಒಮ್ಮೆ ಸಿಕ್ಕರೆ ಸಾಕು. ಲೌಕಿಕ ಪ್ರಪಂಚದ ಯಾವುದೇ ಕೃತಕ ಸ್ನೇಹ, ಆ ವ್ಯಾಮೋಹ ಅಥವಾ ಸೋಷಿಯಲ್ ಮೀಡಿಯಾದ ಲೈಕ್ಸ್ಗಳು ನಮ್ಮನ್ನು ಆಕರ್ಷಿಸಲು ಸಾಧ್ಯವೇ ಇಲ್ಲ. ಆ ಪ್ರೀತಿಯೇ ನಮ್ಮನ್ನು ಮಾಯೆಯಿಂದ ರಕ್ಷಿಸುವ ಸುರಕ್ಷಾ ಕವಚ. ಎಂತಹ ಆಳವಾದ ರಕ್ಷಣಾ ಕವಚ ಇದು! ಇದೇ ಭದ್ರತೆಯೊಂದಿಗೆ ಇಂದಿನ ಅವ್ಯಕ್ತ ಇಶಾರೆಯನ್ನು ಗಮನಿಸೋಣ. ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣಧಾರಣೆ ಮಾಡಿ. ಸಂಘಟನೆಯಲ್ಲಿ ಯಶಸ್ಸು ಪಡೆಯಲು ನಮ್ರತೆಯ ಸಿಂಹಾಸನದ ಮೇಲೆ ವಿರಾಜಮಾನರಾಗಲು ಮತ್ತು ಮೊದಲು ನೀವು ಎನ್ನುವ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಲು ಬಾಬಾ ತಿಳಿಸಿದ್ದಾರೆ. ಆದರೆ ಇಲ್ಲಿ ನನ್ನದೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಇದೆ. ಖಂಡಿತ ಕೇಳಿ. ಈ ಕಾರ್ಪೊರೇಟ್ ಪ್ರಪಂಚದಲ್ಲಿ ಅಥವಾ ಸಾಮಾನ್ಯ ಲೌಕಿಕ ಜಗತ್ತಿನಲ್ಲಿ ನಾವು ಯಾವಾಗಲೂ ಮೊದಲು ನೀವು ಎನ್ನುತ್ತಿದ್ದರೆ ಜನರು ನಮ್ಮನ್ನು ದುರ್ಬಲರು ಎಂದು ಭಾವಿಸುವುದಿಲ್ಲವೇ? ಆ ಪ್ರಮೋಷನ್ ಸಮಯದಲ್ಲಿ ನಮ್ಮನ್ನು ಹಿಂದಕ್ಕೆ ತಳ್ಳಿ ಅವರು ಮುಂದೆ ಹೋಗುವುದಿಲ್ಲವೇ? ನಮ್ರತೆ ನಮ್ಮ ದೌರ್ಬಲ್ಯವಾಗಬಾರದಲ್ವಾ? ಬಹಳ ಪ್ರಾಯೋಗಿಕವಾದ ಪ್ರಶ್ನೆ ಇದು. ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳಬೇಕಾದ್ದು ಲೌಕಿಕ ನಮ್ರತೆಗೂ ಮತ್ತು ಆಧ್ಯಾತ್ಮಿಕ ನಮ್ರತೆಗೂ ಇರುವ ವ್ಯತ್ಯಾಸವನ್ನು. ಲೌಕಿಕದಲ್ಲಿ ನಮ್ರತೆ ಎಂದರೆ ಭಯದಿಂದ ಅಥವಾ ಕೀಳರಿಮೆಯಿಂದ ಬಾಗುವುದು. ಆದರೆ ಬಾಬಾ ಹೇಳುವ ನಮ್ರತೆ ಸ್ವಮಾನದಿಂದ ಬರುವಂಥದ್ದು. ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಇಂದ. ಹೌದು. ನಾನು ಭವಿಷ್ಯದ ದೇವತೆ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಎನ್ನುವ ಆ ಸಂಪೂರ್ಣ ಅಧಿಕಾರದ ಅರಿವಿದ್ದಾಗ ಮಾತ್ರ ನಾವು ಬೇರೆಯವರಿಗೆ ಮೊದಲು ನೀವು ಅಂತ ಹೇಳಲು ಸಾಧ್ಯ. ಇದು ಅಹಂಕಾರವನ್ನು ಬೇರು ಸಹಿತ ಕಿತ್ತು ಹಾಕುವ ಶಸ್ತ್ರ. ನಾವು ನಮ್ರತೆಯ ಸಿಂಹಾಸನದ ಮೇಲೆ ಕುಳಿತಾಗ ನಮಗೆ ಸಿಗಬೇಕಾದ ಯಶಸ್ಸು ಮತ್ತು ಗೌರವ ನಮ್ಮನ್ನು ತಾನಾಗಿಯೇ ಹುಡುಕೊಂಡು ಬರುತ್ತದೆ. ಅದು ದೌರ್ಬಲ್ಯವಲ್ಲ, ಅದು ಅತಿ ದೊಡ್ಡ ಆಂತರಿಕ ಶಕ್ತಿ ನೋಡಿ. ಖಂಡಿತ. ಈ ಆಧ್ಯಾತ್ಮಿಕ ನಮ್ರತೆ ಒಂದು ರಾಯಲ್ ಗುಣ. ನಾವು ದೇವತೆಗಳಾಗುವವರು ಎನ್ನುವ ಸ್ಮೃತಿ ಇದ್ರೆ ಈ ಲೌಕಿಕ ಪ್ರಮೋಷನ್ಗಳಿಗಿಂತ ಮಿಗಿಲಾದ ಜವಾಬ್ದಾರಿಯ ಕಿರೀಟ ನಮ್ಮ ತಲೆ ಮೇಲಿರುತ್ತೆ. ಈಗ ನಾವು ಇಲ್ಲಿವರೆಗೆ ಮಂಥನ ಮಾಡಿದ ಈ ಎಲ್ಲಾ ಗಹನವಾದ ಜ್ಞಾನಬಿಂದುಗಳನ್ನು, ಆ ಮರುಜೀವ ಜನ್ಮದ ಸ್ಮೃತಿಯನ್ನು ಮತ್ತು ನಮ್ರತೆಯ ಸಿಂಹಾಸನವನ್ನು ನಮ್ಮ ಆತ್ಮದ ಆಳದಲ್ಲಿ ಇಳಿಸಿಕೊಳ್ಳುವ ಸಮಯ. ನಮ್ಮ ಸ್ಥಿತಿಯನ್ನು ಸಂಪೂರ್ಣ ಶಾಂತ ಮತ್ತು ಧ್ಯಾನಸ್ಥ ಸ್ಥಿತಿಗೆ ಕೊಂಡೊಯ್ಯೋಣ. ನಾವೆಲ್ಲರೂ ಒಂದು ಕ್ಷಣ ಈ ಹೊರಗಿನ ಪ್ರಪಂಚದ ಓಟದಿಂದ, ಕಚೇರಿಯ ಗದ್ದಳದಿಂದ, ಎಲ್ಲಾ ಚಿಂತೆಗಳಿಂದ ದೂರ ಸರಿಯೋಣ. ನನ್ನ ಈ ಲೌಕಿಕ ದೇಹದ ಅರಿವು ಮರೆಯಾಗುತ್ತಿದೆ. ನಾನು ಕೇವಲ ಭ್ರೂಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ಅದ್ಭುತವಾದ ಪ್ರಕಾಶಮಾನವಾದ ಜ್ಯೋತಿರ್ಬಿಂದು ಆತ್ಮ. ನಾನು ಪರಮಪವಿತ್ರ ಆತ್ಮ. ನನ್ನ ಹಳೆಯ ಎಲ್ಲಾ ಶೂದ್ರ ಸಂಸ್ಕಾರಗಳು, ಆ ಕೋಪ, ಆ ಅಹಂಕಾರ ಎಲ್ಲವೂ ಅಳಿದು ಹೋಗಿವೆ. ನಾನು ಬಾಬಾರವರಿಂದ ಮರುಜೀವನ ಪಡೆದಿದ್ದೇನೆ. ಅಮೃತವೇಳೆಯಲ್ಲಿ ಶಿವಬಾಬಾ ಸುರಿಸಿದ ಆ ದಿವ್ಯವಾದ ಪ್ರೀತಿ, ಆ ಸ್ನೇಹ ನನ್ನ ರೋಮರೋಮಗಳಲ್ಲೂ ತುಂಬಿಕೊಂಡಿದೆ. ಆ ಪ್ರೀತಿಯೇ ನನ್ನ ಸುರಕ್ಷಾ ಕವಚ. ಈಗ ನನ್ನ ಆತ್ಮದ ಮೇಲೆ ನಮ್ರತೆಯ ಸಿಂಹಾಸನವಿದೆ. ನಾನು ಭವಿಷ್ಯದ ಸೂರ್ಯವಂಶಿ ದೇವತೆ. ನನ್ನ ತಲೆಯ ಮೇಲೆ ಜವಾಬ್ದಾರಿಯ ಬೆಳಗುವ ಕಿರೀಟವಿದೆ. ಲೌಕಿಕ ಜಗತ್ತಿನ ಯಾವುದೇ ವ್ಯರ್ಥ ಮಾತುಗಳು, ಯಾವುದೇ ವಿಕಾರಗಳು ನನ್ನ ಈ ಪವಿತ್ರವಾದ ಜ್ಯೋತಿಯನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ನಾನು ಸದಾಕಾಲಕ್ಕೂ ಬಾಬರವರ ಪ್ರೀತಿಯ ಛತ್ರಛಾಯೆಯಲ್ಲಿದ್ದೇನೆ.
ಸಂಪೂರ್ಣ ಸುರಕ್ಷಿತ, ಸಂಪೂರ್ಣ ನಿರ್ವಿಕಾರಿ. ಓಂ ಶಾಂತಿ. ಶಕ್ತಿಶಾಲಿಯಾದ ಮತ್ತು ಅಷ್ಟೇ ಮಧುರವಾದ ಅನುಭವ ಇದು. ನಾವು ಆರಂಭದಲ್ಲಿ ಮಾತನಾಡಿದ ಆ ಬಾಯಾರಿದ ಪ್ರಯಾಣಿಕನಂತೆ ಇನ್ನು ಮುಂದೆ ಕೇವಲ ಕಥೆಗಳನ್ನು ಓದುತ್ತಾ ಕೂರುವ ಅಗತ್ಯವಿಲ್ಲ. ಸ್ವತಃ ಪರಮಪಿತ ನಮಗೆ ನೀಡಿದ ಈ ಜ್ಞಾನದ ಅಸಲಿ ಅಮೃತವನ್ನು ನಾವಿಂದು ಸವಿದಿದ್ದೇವೆ. ಬನ್ನಿ, ದಿನವಿಡೀ ನಾವು ಇದೇ ನಿರಂತರ ಯೋಗಾಗ್ನಿ ಮತ್ತು ಮನ್ಮನಾಭವ ಸ್ಥಿತಿಯಲ್ಲಿ ಇರೋಣ. ಕೊನೆಯದಾಗಿ, ನಾವು ಇಂದಿನ ನಮ್ಮ ದಿನಚರ್ಯೆಗೆ ಮರಳುವಾಗ ಈ ಒಂದು ಪ್ರಶ್ನೆಯನ್ನು ನಮ್ಮೊಳಗೆ ಕೇಳಿಕೊಳ್ಳೋಣ. ನನ್ನ ಮುಂದಿನ ಪ್ರತಿಯೊಂದು ವ್ಯವಹಾರದಲ್ಲಿ, ಪ್ರತಿಯೊಂದು ಮಾತಿನಲ್ಲಿ ನಾನು ಆ ಭವಿಷ್ಯದ ದೇವತೆಯ ನಮ್ರತೆ ಮತ್ತು ಗಾಂಭೀರ್ಯದಿಂದ ವರ್ತಿಸುತ್ತಿದ್ದೇನೆಯೇ? ಅಥವಾ ಈ ಹಳೆಯ ಜಗತ್ತಿನ ಅಹಂಕಾರ ಮತ್ತು ಅಭದ್ರತೆಯಿಂದ ವರ್ತಿಸುತ್ತಿದ್ದೇನೆಯೇ? ನಾವು ತೆಗೆದುಕೊಳ್ಳುವ ಆ ಒಂದು ಕ್ಷಣದ ನಿರ್ಧಾರ ನಮ್ಮ ಇಡೀ ಕಲ್ಪದ ಭವಿಷ್ಯವನ್ನು ಬರೆಯಬಲ್ಲದು. ಆಳವಾಗಿ ಮಂಥನ ಮಾಡಿ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.